ನೋಟು ನಿಷೇಧಿಸಿದ್ರೆ ಏನ್ ಬಂತು, ಈತ ಯಾವತ್ತಿದ್ರೂ ಕೂಡ ಶ್ರೀಮಂತನೇ, ಯಾರ ಆಸಾಮಿ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಮೋದಿ ನೋಟ್ ನಿಷೇಧ ಮಾಡಿದ್ರೆ ಏನ್ ಬಂತು, ಈತ ಯಾವತ್ತಿದ್ರೂ ಶ್ರೀಮಂತನೇ ಅನ್ನೋದನ್ನ ಈ ವರಮಹಾಲಕ್ಷ್ಮಿ ದಿನ ಸಾಬೀತುಪಡಿಸಿದ್ದಾನೆ. ರೌಡಿ ನಾಗನ ಸಂಪತ್ತನ್ನು ಕೂಡ ಮೀರಿಸುವಂತಹ ಮಾಮೂಲಿ ವ್ಯಕ್ತಿ ಈತ. ನೋಟಿನ ಅಸ್ತ್ರ ಬಿಟ್ಟ ಪ್ರಧಾನಿ ಮೋದಿ ಸರ್ಕಾರ ಇದನ್ನ ನೋಡಿದ್ರೆ ದಂಗಾಗೋದು ಗ್ಯಾರಂಟಿ. ಕಣ್ಣಿಗೆ ಕಾಣಿಸುತ್ತೆ. ಮೋದಿಗೆ ಸೆಡ್ಡು ಹೊಡೆದ ಬೆಂಗಳೂರಿನ ಆಗರ್ಭ ಶ್ರೀಮಂತನ ಶ್ರೀಮಂತಿಕೆಯ ಸೊತ್ತು ಮತ್ತು ಅಷ್ಟಕ್ಕೂ ಮೋದಿಗೆ ಟಾಂಗ್ ಕೊಟ್ಟ ಆ ಶ್ರೀಮಂತ ವ್ಯಕ್ತಿಯಾದ್ರು ಯಾರು? ಸಿಎಂ ಸಿದ್ದರಾಮಯ್ಯನವರೇ. ನೀವು ಕೂಡ ಈ ಸ್ಪೆಷಲ್ ಸ್ಟೋರಿಯನ್ನ ನೋಡಬೇಕು. ನೀವೆಂದು ಕಂಡು ಕೇಳಿರದ ಎಕ್ಸ್ಕ್ಲೂಸಿವ್ ಶ್ರೀಮಂತನ ಸ್ಟೋರಿ. ದೇವರ ಪೂಜೆಗೆ ಈತ ಇಟ್ಟದ್ದು ಸಾವಿರ ಅಲ್ಲ, ಲಕ್ಷನೂ ಅಲ್ಲ, ಬರೋಬ್ಬರಿ ಕೋಟಿ ಕೋಟಿ ಮೊತ್ತದ ಕಂತೆ ಕಂತೆ ಹೊಸ ಪಿಂಕ್ ನೋಟ್. ಇದು ಸಕ್ರಮವೋ ಅಕ್ರಮವೋ ಅನ್ನುವಂತಹ ಪ್ರಶ್ನೆ ಅಥವಾ ರಿಯಲ್ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಗೊಂದಲಕ್ಕೆ ಈಡು ಮಾಡಿದಂತೂ ಸತ್ಯ. ಆ ಕುರಿತಾಗಿ ಪಬ್ಲಿಕ್ ಟಿವಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೆ. ದೇವರ ಪೂಜೆಗೆ ಈತ ಇಟ್ಟದ್ದು ಸಾವಿರ ಅಲ್ಲ, ಲಕ್ಷವೂ ಅಲ್ಲ, ಕೋಟಿ ಕೋಟಿ ಹಣ. 2,000 ನೋಟು, 500ರ ನೋಟ್ನಲ್ಲೇ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದಂತಹ ಒಂದು ವಿಡಿಯೋ ಅಥವಾ ಒಂದು ಫೋಟೋ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ನೋಟಿನ ಕಂತೆಗಳ ಮೇಲೆ ದೇವರನ್ನಿಟ್ಟು ಪೂಜೆ ಮಾಡಿದಂತಹ ವ್ಯಕ್ತಿ ಆಗರ್ಭ ಶ್ರೀಮಂತನಾದ್ರೂ ಕೂಡ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಈ ದೃಶ್ಯ ನೋಡಿದ್ರೆ ನೀವು ಹೇಳ್ತೀರಾ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಗೆ ನಿಮ್ಮನ್ನು ಕೂಡ ಕಾಡೋದು ಸಹಜ. ಈ ದುಡ್ಡಿನ ಕಂತೆ ನೋಡಿದ್ರೆ ಮೋದಿಗೆ ಇದೆಲ್ಲ ಕಾಣಿಸಲ್ವಾ ಅಂತ ಸಿಟ್ಟು ಕೂಡ ಬಹಳಷ್ಟು ಮಂದಿ ವ್ಯಕ್ತಪಡಿಸಿದ್ರು. ಹೋಗ್ಲಿ, ಈ ಹಣಕ್ಕೆಲ್ಲ ನಿಜವಾಗ್ಲೂ ಟ್ಯಾಕ್ಸ್ ಕಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಮೂಡಿತ್ತು. ಈ ಪ್ರಶ್ನೆಗೆ ಉತ್ತರವನ್ನ ಪಬ್ಲಿಕ್ ಟಿವಿ ಹುಡುಕಿದೆ. ಅವರು ಟ್ಯಾಕ್ಸ್ ಕಟ್ಟಿದ್ದಾರಾ ಇಲ್ವಾ, ಇದರ ಸಂಪಾದನೆ ಹೇಗಾಯ್ತು, ಎಲ್ಲಾ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇರ್ತೀವಿ. ನೂರಾರು ಕಂತೆ ನೋಟಿನ ಮೇಲೆ ಲಕ್ಷ್ಮೀ ಪೂಜೆ ಮಾಡಿದಂತಹ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೂ ಕೂಡ ಆತ ಬಿಡಿಎನ ಬ್ರೋಕರ್ ಅನ್ನುವಂತಹ ಅಂಶ ಈಗ ನಮಗೆ ಸಿಕ್ಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಎಲ್ಲಿರುವಂತಹ ಬಿಡಿಎ ಇಲಾಖೆಯ ಖಾಸಾ ದೋಸ್ತ್ ಕೂಡ ಅಂತೆ. ಓಕೆ, ಸಿಎಂ ಸಿದ್ದರಾಮಯ್ಯನವರ ಉಸ್ತುವಾರಿಯಲ್ಲಿರುವಂತಹ ಬಿಡಿಎ ಇಲಾಖೆಯ ಖಾಸಾ ದೋಸ್ತ್ ಈತ ಬಿಡಿಎ ಬ್ರೋಕರ್. ಈ ಬಿಡಿಎ ಬ್ರೋಕರ್ನ ಬಳಿ ಕಂತೆ ಹಣ ಬಂದದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಬ್ರೇಕಿಂಗ್ ನ್ಯೂಸ್.
ಅಲ್ಲ, ಕೇವಲ ಒಂದು ಫೋಟೋ ಮಾತ್ರ ವೈರಲ್ ಆಯ್ತು. ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲೆಡೆ ಇದು ರಾರಾಜಿಸ್ಲಿಕ್ಕೆ ಶುರು ಮಾಡ್ತು. ಬಹಳಷ್ಟು ಮಂದಿ ಇದು ರೀಲಾ ಅನ್ನುವಂತಹ ಪ್ರಶ್ನೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಹಲವರು ಇವ್ರ ಮನೆಗೆ ಏನು IT ರೇಡ್ ಮಾಡಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ವ್ಯಕ್ತಪಡಿಸಿತು. ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿಯಲ್ಲಿರುವಂತಹ BDA ಇಲಾಖೆಯ ಖಾಸಾ ದೋಸ್ತ್ ಈತ ಲಕ್ಷ್ಮೀ ಪೂಜೆಗೆ ಕೋಟಿ ಇಟ್ಟಿದ್ದು BDA ಬ್ರೋಕರ್ ಸುರೇಶ್ ಅಲಿಯಾಸ್ ಸೂರಿ ಅಂತ. BDA ಬ್ರೋಕರ್ ಸುರೇಶ್ಗೆ ಕಾರ್ನರ್ ಕಟಿಂಗ್ ಸೂರಿ ಎನ್ನುವಂತಹ ಅಡ್ಡ ಹೆಸರು ಕೂಡ ಇದೆ. HSR ಲೇಔಟ್ನ BDA ವಿಭಾಗದಲ್ಲಿ ಬ್ರೋಕರ್ ಕೆಲಸವನ್ನ ಸೂರಿ ಮಾಡ್ತಾ ಇದ್ದಾರೆ. ಸಾಲಾಗಿ ಜೋಡಿಸಿರುವಂತಹ ಹಣದ ಮುಂದೆ ಪೋಸ್ ಕೊಟ್ಟು ಇದೀಗ ಸುರೇಶ್ ಪೀಕಲಾಟಕ್ಕೆ ಸಿಲುಕಿಕೊಂಡಿದ್ದಾರೆ. ಕಾರ್ನರ್ ಕಟಿಂಗ್ ಸೈಟ್ ಬದಲಿ ಸೈಟ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಗಳಿಸ್ತಾ ಇದ್ದಂತಹ ಸೂರಿ ಆ ಹಣವನ್ನೇ ಇಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡಿ ಈಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. HSR ಲೇಔಟ್ನಲ್ಲಿ ಕಾರ್ನರ್ ಸೂರಿ ಅಂತಾನೆ ಹೆಸರು ಪಡೆದಿರುವಂತಹ ಸುರೇಶ್ನ ಒಂದು ಮಾಹಿತಿ ಇದು. ಪಾರ್ಕ್ಗೆ ಅಂತ ಮೀಸಲಿಟ್ಟಿದ್ದಂತಹ ಜಾಗಕ್ಕೆ ನಕಲಿ ಪತ್ರವನ್ನ ಸೃಷ್ಟಿಸಿ ಸೈಟ್ ಮಾಡಿ ಸೇಲ್ ಮಾಡಿದ್ರು ಸೂರಿ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಲಭ್ಯವಾಗ್ತಿದೆ. ಓಕೆ, ನೀವಿವಾಗ ನೋಡ್ತಾ ಇರುವಂತಹ ಈ ದೃಶ್ಯ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿತ್ತು. ಅಲ್ಲಿ ಬಟ್ಟಲ್ ತುಂಬಾ ಚಿನ್ನಾಭರಣ, ಪಿಂಕ್ ನೋಟ್, 500 ನೋಟ್ ಕಂತೆ ಜೋಡಿಸಿ ಅದರ ಮೇಲೆ ಲಕ್ಷ್ಮಿಯನ್ನ ಕೂರಿಸಿ ಹಬ್ಬವನ್ನ ಮಾಡಿದ್ರು. ಅಷ್ಟು ಸಾಲದು ಅಂತ ಅದರ ಮುಂದೆ ನಿಂತು ಪೋಸ್ ಕೊಟ್ಟು ಫೋಟೋ ತಕ್ಕೊಂಡು ಅದನ್ನ ಎಲ್ಲೆಡೆ ಅಪ್ಲೋಡ್ ಮಾಡಿದ್ರು. ಈಗ ಒಂದ್ ಅರ್ಥದಲ್ಲಿ ಇದಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರ್ನರ್ ಕಟಿಂಗ್ ಸೂರಿಯ ಕೋಟಿ ನೋಟಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಯಾರು ಎಲ್ಲಿಯವರು, ಇದು ನಮ್ಮ ಬೆಂಗಳೂರಿನವರೇನಾ ಅಥವಾ ಕರ್ನಾಟಕದವರೇನಾ ಅಥವಾ ಎಲ್ಲಿಯವರು ಅನ್ನುವಂತಹ ಯಾವ ಮಾಹಿತಿಗಳು ಇರಲಿಲ್ಲ. ಈಗ ಎಲ್ಲ ಅಂಕಿ ಅಂಶಗಳು ಜೊತೆಗೆ ಆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. BDA ಬ್ರೋಕರ್ ಸುರೇಶ್ನ ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದ ಒಂದು ದೃಶ್ಯ ಇದು. ಹಾಗಿದ್ರೆ ಯಾರು ಈ BDA ಬ್ರೋಕರ್ ಸುರೇಶ್? ಇವರ ಜೊತೆಗೆ ನಮ್ಮ ಪಬ್ಲಿಕ್ ಟಿವಿ ನಡೆಸಿರುವಂತಹ ವಿಶೇಷ ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ. ಕೋಟಿ ದುಡ್ಡಿಟ್ಟು ಪೂಜೆ ಮಾಡಿದಂತಹ ಸುರೇಶ್ನ ಎಕ್ಸ್ಕ್ಲೂಸಿವ್ ಸಂದರ್ಶನ ಪಬ್ಲಿಕ್ ಟಿವಿಯಲ್ಲಿ. ಓಕೆ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ನೇರ ಪ್ರಸಾರದಲ್ಲಿ ಕಾರ್ನರ್ ಸುರೇಶ್ನ ಮಾಹಿತಿ ನಿಮಗೆ ಸಿಗುತ್ತೆ. BDA ಬ್ರೋಕರ್ ಸುರೇಶ್ನ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಪಬ್ಲಿಕ್ ಟಿವಿ ನಡೆಸಿದೆ. ಕೋಟಿ ದುಡ್ಡಿಟ್ಟು ಪೂಜೆ ಮಾಡಿದಂತಹ ಸುರೇಶ್ಗೆ ಈ ದುಡ್ಡು ಎಲ್ಲಿಂದ ಬಂತು, ಹೇಗೆ ಗಳಿಸಿದ್ರು, ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಸಂಪೂರ್ಣ ಮಾಹಿತಿ ಈ ಸಂದರ್ಶನದಲ್ಲಿ. ಓಕೆ, ಬಹಳಷ್ಟು ಜನ ನಮಗೆ ATMಗಳಲ್ಲಿ ದುಡ್ಡೇ ಸಿಗ್ತಾ ಇಲ್ಲ, ಈ ಪರಿಯಾದಂತಹ ಕಂತೆ ನೋಟನ್ನ ಜೋಡಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯ್ತು, ಇದು ಯಾರಿಂದಲಾದ್ರೂ ಇವರು ಪಡ್ಕೊಂಡದ್ದ, ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅನ್ನುವಂತಹ ಬಹಳಷ್ಟು ಪ್ರಶ್ನೆಗಳು ಚರ್ಚೆಗೆ ಈಡಾಗಿದ್ವು. ಇದಕ್ಕೀಗ ಉತ್ತರ ಸಿಗ್ತಾ ಇದೆ. ಬಟ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಹೇಗೆ ಗಳಿಸಿದ್ರು ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಓಕೆ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ವರಮಹಾಲಕ್ಷ್ಮಿ ಹಬ್ಬ. ಈಗ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅವರು ಕಂತೆ ನೋಟನ್ನ ಇಟ್ಟು ಪೂಜೆ ಮಾಡಿದ್ದು ಅಲ್ಲದೆ ಕುಟುಂಬ ಸಮೇತರಾಗಿ ಫೋಟೋಗೆ ಪೋಸ್ ಕೊಟ್ಟು ಅವರು ಹೇಗೆ ಅದನ್ನ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು ಅನ್ನುವಂಥ ದೃಶ್ಯ. ಇದನ್ನ ಬೆನ್ನಟ್ಟಿದಾಗ ಯಾರಿವ್ರು, ಇವರಿಗೆ ಇಷ್ಟು ಹಣ ಎಲ್ಲಿಂದ ಬಂತು, ಯಾತಕ್ಕಾಗಿ ಈ ರೀತಿಯಾದಂತಹ ಆಡಂಬರವನ್ನ ಮಾಡ್ತಾ ಇದ್ದಾರೆ, ಇದನ್ನ ಅವ್ರು ಗಳಿಸಿದ್ರು, ಅದಕ್ಕೆಲ್ಲೋ ರೀತಿಯಾದಂತಹ ಟ್ಯಾಕ್ಸ್ ಕಟ್ತಿದ್ರು ಅನ್ನೋದಾದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಇಂತಹ ಫೋಟೋಗಳನ್ನ ಹರಿಬಿಡೋದು ಎಷ್ಟು ಸೂಕ್ತ ಅನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯರಲ್ಲಿ ಮೂಡಿತ್ತು. ಹೀಗಾಗಿ
ನಾವು ಕೂಡ ಇದರ ಬೆನ್ನಟ್ಟಿದ್ವಿ. ಯಾರೀ ವ್ಯಕ್ತಿ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ವಿ. ಈತ ಬಿಡಿಎನ ಬ್ರೋಕರ್ ಕೆಲಸವನ್ನ ಮಾಡ್ತಲೇ ಇಷ್ಟು ಹಣವನ್ನ ಸಂಪಾದನೆ ಮಾಡಿದ್ರ ಸಂಪೂರ್ಣ ಮಾಹಿತಿಯನ್ನ ಪಬ್ಲಿಕ್ ಟಿವಿ ನಡೆಸಿರುವಂತಹ ಸಂದರ್ಶನದಲ್ಲಿ ನಿಮಗೆ ಸಿಗುತ್ತೆ. ಸೂರ್ಯ ಇಂಚಿಂಚು ಮಾಹಿತಿ. ವೆಲ್ಕಮ್ ಬ್ಯಾಕ್. ಹಾಗಾದ್ರೆ ಈ ಸುರೇಶ್ ಯಾರು ಏನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸುರೇಶ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸುರೇಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ನೋದಾದ್ರೆ, ಮೊನ್ನೆ ಕಳೆದ ವರಮಹಾಲಕ್ಷ್ಮಿ ಹಬ್ಬದಿಂದ ಮುಂದಕ್ಕೆ ತಾವು ತುಂಬಾ ಫೇಮಸ್ ಆಗ್ಬಿಟ್ರಿ. ತಮ್ಮ ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಐ ಥಿಂಕ್ ಸುರೇಶ್, ಆ ಫೋಟೋದಲ್ಲಿ ಇರೋರು ನೀವೇನಾ ಅಂತ ನಮ್ಗೆ ಅನುಮಾನ. ತಾವೇನ್ ಹೇಳ್ತೀರಾ? ನೀವೇನಾ ಅದು? ಖಂಡಿತ ನಾನೇ ಸರ್. ಸುರೇಶ್, ಅದೇನು ಪ್ರತಿ ವರ್ಷ ಹೀಗೇನಾ ನೀವು, ಅಥವಾ ಈ ವರ್ಷ ಆ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದ ಉದ್ದೇಶ ಆದ್ರೂ ಏನು ಅಂತ? ಸರ್, ಪ್ರತಿ ವರ್ಷ ಅಲ್ಲ, ನಾನು ಕಳೆದ 10 ವರ್ಷದಿಂದ ನನ್ನ ಫ್ರೆಂಡ್ ಸರ್ಕಲ್, ಇವಾಗ ನಾನು ಏನಾದ್ರು ಹೇಳಿದ್ರೆ ಏನೋ ಅನ್ಕೋಬಹುದು. ಈ ವರ್ಷದಿಂದ ಅಲ್ಲ, ನನ್ನ ಫ್ರೆಂಡ್ ಸರ್ಕಲ್ ನಿಜ ಗೊತ್ತಿರುತ್ತೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ನಿಜ ಗೊತ್ತಿರುತ್ತೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನಿಜ ಗೊತ್ತಿರುತ್ತೆ. ಈ ವರ್ಷದಿಂದಲ್ಲ, ಕಳೆದ 10 ವರ್ಷದಿಂದ ನಾನು ಸಾಂಪ್ರದಾಯಿಕವಾಗಿ ಲಕ್ಷ್ಮೀ ಪೂಜೆ ಫೆಸ್ಟಿವಲ್ ನಡೆಸೋದು ನಿಜ. ಆ ಲಕ್ಷ್ಮೀ ಪೂಜೆಗೆ ನನ್ನ ಫ್ಯಾಮಿಲೀಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ ಸರ್ಕಲ್ ಆಗಲಿ, ನನ್ನ ಎಲ್ಲಾ ಸರ್ಕಲ್ ಇಂದ ಎಲ್ಲರೂ ಆ ದಿನ ಬಂದೇ ಬರ್ತಾರೆ ಮನೆಗೆ. ಅಲ್ಲ, ನಿಜ ಇವತ್ತೊಂದು ದಿನ ಅಲ್ಲ, 10 ವರ್ಷದಿಂದ ಈ ಪೂಜೆ ಮಾಡ್ಕೊಂಡೇ ಬಂದಿದ್ದೀನಿ. ನಿಜ ಗೊತ್ತಿರುತ್ತೆ ಅಂತ ಏನೋ ಅಂದ್ರಲ್ಲ, ಏನ್ ನಿಜ ಗೊತ್ತಿರುತ್ತೆ? ಏನ್ ನಿಜ ಅಂತ ತಾವ್ ಹೇಳ್ತಿರೋದು? ನಿಜ ಗೊತ್ತಿದೆ ಏನು ಅಂತ ಹೇಳಿದ್ರೆ, ಇವತ್ತು ಈ ಸರಿ ಮಾತ್ರ ವೈರಲ್ ಆಗಿದೆ ನನ್ನ ಫೋಟೋಸು. ಬಟ್ ಪ್ರತಿ ವರ್ಷನೂ ನಾನೇ ಫೇಸ್ಬುಕ್ ಹಾಕಿದ್ದೀನಿ, ಪ್ರತಿ ವರ್ಷನೂ ನಾನೇ ವಾಟ್ಸಪ್ ಹಾಕಿದ್ದೀನಿ. ಎಲ್ಲಾ ಸರಿನೂ ನಾನು ಈ ಎಲ್ಲಾ ದಿನಾನು ಆರ್ಕುಟ್ ಅಂತ ಇತ್ತು, ಇವಾಗಾದ್ರೆ ಫೇಸ್ಬುಕ್ ಅಂತ ಇದೆ. ಅದಕ್ಕೆ ನಮ್ಮ ಮೊದಲು ಆರ್ಕುಟ್ ಅಂತ ಇತ್ತು. ಆರ್ಕುಟ್ ಟೈಮಲ್ಲೂ ನಾನು ಅದನ್ನ ಅಪ್ಲೋಡ್ ಮಾಡ್ತಿದ್ದೆ. ಆ ಟೈಮಿಂದನೂ ಇವತ್ತವರೆಗೂ ನಾನು ಪೂಜೆ ಮಾಡ್ತಾ ಇರೋದು ನಿಜ, ಪೂಜೆ ಮಾಡ್ಕೊಂಡು ಬಂದಿದ್ದು ಸತ್ಯ. ಅಂದ್ರೆ ಆ ಕಾಲದಿಂದಲೂ ತಾವು ಒಂದ್ ರೀತಿ ಲಕ್ಷ್ಮೀ ಪುತ್ರರು, ಲಕ್ಷ್ಮೀ ಕಟಾಕ್ಷ ನಿಮಗೆ ತುಂಬಾ ಚೆನ್ನಾಗಿದೆ ಎನ್ನಿ? ಖಂಡಿತ ಲಕ್ಷ್ಮೀ ಕಟಾಕ್ಷ ಒಲಿಲಿ ಅಂತಾನೆ ಪೂಜೆ ಮಾಡ ಸರ್. ಅಲ್ಲ, ಲಕ್ಷ್ಮೀ ಕಟಾಕ್ಷ ಒಲ್ದು ಬಿಟ್ಟಿದೆ ನಿಮಗೆ. ನಿಮ್ಮ ಫೋಟೋನಲ್ಲಿ ಇರ್ತಕ್ಕಂಥ ದುಡ್ಡು, ಬಂಗಾರವನ್ನ ನೋಡಿದ್ರೆ ಇನ್ನೂ ಏನು ಒಲಿಬೇಕು, ಇನ್ನೂ ಒಲಿಬೇಕು ಅಂತ ಏನಾದ್ರು ಆಸೆ ಇದೆಯಾ ತಮಗೆ ಅಂತ? ಖಂಡಿತ ಖಂಡಿತ. ಓಕೆ, ಏನ್ ಕೆಲಸ ಮಾಡ್ಕೊಂಡಿದ್ರಿ ಸುರೇಶ್ ತಾವು? ಖಂಡಿತ ಹಂಗಿಲ್ಲ ಸರ್, ಹಂಗೆಲ್ಲ ಏನಿಲ್ಲ. ನಮ್ಮ ದೇವ್ರು ಹೇಗಿಟ್ಟಿದ್ದಾನೋ ಅದೇ ರೀತಿ ಇಟ್ಟರೆ ಸಾಕಾಗಿದೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ತಾವು ಅಂತ? ಸರ್, ನಂದು 2002 ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಸೆಟ್ಸ್ ಅಂತ ಕಂಪನಿ ಓಪನ್ ಮಾಡಿದೆ. ಅದು ರಿಯಲ್ ಎಸ್ಟೇಟ್ ರಿಲೇಟೆಡ್ ಟು 2002. ಬ್ಯಾಂಗ್ಳೂರ್ ಅಸೆಟ್ಸ್ ಅಲ್ಲಿ ರಿಯಲ್ ಎಸ್ಟೇಟು, ಆರ್ಕಿಟೆಕ್ಟ್ ಡಿಸೈನಿಂಗು, ಕನ್ಸ್ಟ್ರಕ್ಷನ್. ಓಕೆ, ನೀವು ಅವತ್ತು ಫೋಟೋ ತೆಗೆಸ್ಕೊಂಡಿದ್ದೀರಲ್ಲ, ಆ ಫೋಟೋ ನೋಡ್ತಾ ಇದ್ದಾಗ ಒಂದು ಪ್ರಶ್ನೆ ಹೇಳುತ್ತೆ, ಅಷ್ಟೊಂದು ದುಡ್ಡು, ಅಷ್ಟೊಂದು ಬಂಗಾರ ಎಲ್ಲಿ ತಂದ್ರಿ ಇಷ್ಟೊಂದು ನೋಟ್ಗಳನ್ನ? ಯಾಕೆಂದ್ರೆ ಇನ್ನೂ ಕೂಡ ಡಿಮಾನಿಟೈಸೇಷನ್ ಇಂದ ಸರಿಯಾಗಿ ದುಡ್ಡೇ ಸಿಗ್ತಾ ಇಲ್ಲ ಜನಗಳಿಗೆ ಇನ್ನೂ ಕೂಡ. ಅಂಥದ್ರಲ್ಲಿ ಅಷ್ಟೊಂದು ಗರಿ 500 ರೂಪಾಯಿ ನೋಟು, 2000 ರೂಪಾಯಿ ನೋಟು ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಸುರೇಶ್ ಇದನ್ನೆಲ್ಲ? ಡಿಮಾನಿಟೈಸೇಷನ್ ಟೈಮಲ್ಲಿ 3 ತಿಂಗಳಲ್ಲಿ ಆ ದುಡ್ಡೇನ ಸಿಕ್ಕಿರುತ್ತೆ, ಕಾನೂನು ಬಾಹಿರ ಆಗುತ್ತೆ, ತಪ್ಪಾಗುತ್ತೆ. ಏನಕ್ಕಂದ್ರೆ ಅವಾಗ ಇದ್ದಿದ್ದೆ ಬರೀ 2.5 ಲಕ್ಷ ರೂಪಾಯಿ ಇಟ್ಕೋಬೇಕು, ಇಲ್ಲ ಹಾಕ್ಬೇಕು ಅಂತ. ಇಲ್ಲ ಡ್ರಾ ಮಾಡಬೇಕಾಯ್ತು, ವಾರಕ್ಕೆ 10,000 20,000 ಕೊಟ್ಟಿದ್ರು ಪಾಪ. ಅದ ನಂತರ ನಮ್ಮ ಆ ಟೈಮಲ್ಲಿ ನನ್ನ ದುಡ್ಡೇನಾದ್ರು ಸಿಕ್ಕಿದ್ರೆ, ಇಲ್ಲ ಬಹಿರಂಗ ಆಗಿದ್ರೆ, ಹೌದು ನಾನು ಕಾನೂನು ಬಾಹಿರವಾಗಿ ಎತ್ತಿಕೊಂಡಿದ್ದೆ, ಇನ್ನೊಂದು ಮಾಡಿದೆ ಅಂತ ಹೇಳ್ತಾರೆ. ಬಟ್ ನಂದು ಈ ದುಡ್ಡು ಏನಿದೆಯೋ, ಈ ದುಡ್ಡು ಕಾನೂನು ಇದಾಗಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ಡ್ರಾ ಮಾಡಿರೋದು. ಅದು 3ನೇ ತಾರೀಕು. ದಯವಿಟ್ಟು ತೋರಿಸ್ತೀನಿ ನೋಡಿ, ಮೀಡಿಯಾಲಿ ದಯವಿಟ್ಟು ನೋಡಿ, ಕಾಣ್ತಿದ್ಯಾ? ಓದ್ತೀನಿ, ಕೇಳಿಸ್ಕೊತೀರಾ? ಹೇಳಿ ಓದಿ. ಟು ದ ಮ್ಯಾನೇಜರ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಬ್ಯಾಂಗ್ಳೂರ್, ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಯು ಟು ವಿಡ್ರಾ ದ ಕ್ಯಾಶ್ ಆಫ್ ₹83 lakh ಫ್ರಮ್ ಮೈ ಅಕೌಂಟ್. ರೆಸ್ಪೆಕ್ಟೆಡ್ ಸರ್, I undersigned Surya Narayan K, having my account and my family account in your bank. I kindly request you to withdraw the above amount to keep in front of Lakshmi God on Varma Lakshmi festival. ಓಕೆ, 83 ಲಕ್ಷ ಒರಿಜಿನಲ್ ಸಿಗ್ನೇಚರ್ ಇದೆ, ಬ್ಯಾಂಕ್ ಇದಿದೆ, ಬ್ಯಾಂಕ್ ಸೀಲ್ ಇದೆ, ಪ್ರತಿಯೊಂದು ನೋಡ್ಕೋಬಹುದು. ಓಕೆ, 83 ಲಕ್ಷ ಕ್ಯಾಶು, ಅಪಾರ ಪ್ರಮಾಣದ ಚಿನ್ನಾಭರಣ ಎಲ್ಲವನ್ನ ನಾವು ಕೂಡ ನೋಡಿ ಖುಷಿ ಪಟ್ವಿ ಫೋಟೋದಲ್ಲಿ. ಬಟ್ ಸುರೇಶ್, ಇವೆಲ್ಲವೂ ಕೂಡ ಯಾಕೆಂದ್ರೆ 2002ನೇ ಇಸ್ವಿಗಿಂತ ಮೊದಲು ತಾವೇನು ಅಲ್ಲ, ನನ್ನ ಮಾಹಿತಿ ಕರೆಕ್ಟ್ ಇದ್ರೆ ಒಬ್ಬ ಆಟೋ ಡ್ರೈವರ್ ಕುಟುಂಬದವರು ತಾವು ಅಂತಕ್ಕಂಥದ್ದು ಗೊತ್ತಾಯ್ತು. 2002ರಿಂದ 2017 ಅಂದ್ರೆ 15 ವರ್ಷದಲ್ಲಿ ಹೆಂಗ್ ಸಾಧ್ಯ ಆಯ್ತು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ? ಖಂಡಿತ ನಿಜ. ಅದಕ್ಕೆ ಹೇಳ್ತೀನಿ ಉತ್ತರ. 2002ರಲ್ಲಿ ನಾನು ಡಿಪ್ಲೊಮಾ ಮಾಡ್ತಿದ್ದೆ. 2002ರಲ್ಲಿ ನಂದು 10th ರಿಸಲ್ಟ್ ಬಂತು. 10th ರಿಸಲ್ಟ್ ಬಂದಾಗ ನಾನು ಟೋಟಲ್ ಆಗಿ ಕರ್ನಾಟಕ 20th ರ್ಯಾಂಕಿಂಗ್ ಕರ್ನಾಟಕ ತಗೊಂಡೆ. ಆವಾಗ ನಮ್ಮ ಸ್ಕೂಲ್ ಇದರಲ್ಲಿ ಆವಾಗ ನನಗೆ ನಮ್ಮ ತಂದೆಗೆ ಪಾಪ ನಮಗೆ ಕಷ್ಟ ಕಾಲದಲ್ಲಿ ಸ್ಕೂಲ್ ಸೇರ್ಸೋಕ್ಕೂ ಆಗ್ತಿರ್ಲಿಲ್ಲ, ಕಾಲೇಜ್ ಸೇರ್ಸೋಕ್ಕೂ. ನಾನು ಅವಾಗ ಏನು ಮಾಡೋದು, ನಮ್ಮ BV ನಾಗರಾಜ್ ಅಂತ ನಾನು BHS ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಗೌರ್ಮೆಂಟ್ ಸ್ಕೂಲಲ್ಲಿ BV ನಾಗರಾಜ್ ಅಂತ ಇದ್ದಾರೆ ಪ್ರಾಂಶುಪಾಲರು, ಅಂದ್ರೆ ಪ್ರಿನ್ಸಿಪಾಲು. ಆ ಮನುಷ್ಯರು ನಾನು ಏನು ಮಾಡ್ತಾರೆ, ನನ್ನ ಮ್ಯಾಥ್ಸ್ ಸೈನ್ಸಲ್ಲಿ ನಂದು ಆಲ್ಮೋಸ್ಟ್ ಔಟ್ ಆಫ್ ಔಟ್ ತೊಗೊಂಡಿದ್ದೆ. ಅದು ನೋಡಿ ಏನು ಮಾಡಿದ್ರು, ನೀನು ಡಿಪ್ಲೊಮಾಗೆ ಹೋಗಪ್ಪ, ಇದಕ್ಕೆ ಬೇಡ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಹೋಗು, ನೀನು ಯಾವುದೋ ಲೆವೆಲಲ್ಲಿ ಹೋಗ್ತೇನೆ ನೀನು ಅಂತ ಹೇಳಿದ್ರು. ಅಲ್ಲಿ ಸೇರ್ಸೋದಕ್ಕೆ ನಂತರ ದುಡ್ಡಿರಲಿಲ್ಲ ನಮ್ಮ ತಂದೆಗೆ.
ಅದನ್ನೇನಾಯ್ತು, ನನಗೆ ಕಾಲೇಜು ಫಸ್ಟ್ SJP ಕಾಲೇಜಲ್ಲಿ ಸಿಕ್ತು, ಗೌರ್ಮೆಂಟ್ ಕಾಲೇಜಲ್ಲಿ. SJP ಕಾಲೇಜಲ್ಲಿ ಸಿಕ್ತಾಗ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅವಾಗ ಖುದ್ದಾಗಿ BV ನಾಗರಾಜ್ ಪ್ರಿನ್ಸಿಪಲ್ ಅವ್ರು ಏನು ಮಾಡಿದ್ರು, ಇಲ್ಲಿಂದ ಇಲ್ಲಿ ಹೋಗಪ್ಪ ಅಂತೇಳಿ ಸುರೇಶ್ ಅಂತ ಡಿಪ್ಲೊಮಾ ಕಾಲೇಜು, ಡಿಪ್ಲೊಮಾ ಕಾಲೇಜು, ಇದರಲ್ಲಿ ಅಲ್ಲಿ ಕರ್ಕೊಂಡೋಗಿ ನಾನು ಸೇರಿಸಿ, ಈ ಮನುಷ್ಯ ನೆಕ್ಸ್ಟ್ ಸರಿ ನಿಮಗೆ ಡಿಸ್ಟಿಂಕ್ಷನ್ ಬಂದಿಲ್ಲ ಅಂದರೆ ಇವನಿಗೆ ಯಾವುದೇ ರೀತಿ ಈ ಸರಿ ಫೀಸ್ ತೊಗೋಬೇಡಿ, ಡಿಸ್ಟಿಂಕ್ಷನ್ ಬಂದರೆ ಮಾತ್ರ ಇವನ ಥರ ಫೀಸ್ ತೊಗೋಬೇಡಿ, ಡಿಸ್ಟಿಂಕ್ಷನ್ ಬಂದಿಲ್ಲ ಅಂದರೆ ಫೀಸ್ ಕಟ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿ ಸೇರಿಸಿದ್ರು ಡಿಪ್ಲೊಮಲ್ಲಿ ಮಾಡ್ತಾ. ನಾವಿದ್ದು ಬಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ. ನಂತರ ನಮಗೆ ನಮ್ಮ ತಂದೆ ಆಟೋ ಡ್ರೈವರ್ ಅಂದ್ಬಿಟ್ಟು ಯಾರೂ ನನಗೆ ಪಾಪ ಮನೆ ಕೊಟ್ಟಿರಲಿಲ್ಲ. ಎಲ್ಲೋ ಕೇಳಿದ್ರು ಮನೆ ಕೇಳಿದ್ರೆ ಇಲ್ಲ ಆಟೋ ಡ್ರೈವರ್ ನಿಮ್ಮ ಮನೆ ಕೊಡಲ್ಲ, ಆಟೋ ಡ್ರೈವರ್ ಮನೆ ಕೊಡಲ್ಲ ಅಂತ ಹೇಳಿದ್ರು. ಆಟೋ ಡ್ರೈವರ್ ಮನೆ ಕೊಡೋಕ್ಕಾಗ್ದಿರ ಏನು ಮಾಡ್ದೋ ನಾವು, ನಮ್ದು ಒಂದು ಮನೆ ಇತ್ತು, ಬರೀ 15/40 ಅಂತ ಒಂದೇ ಒಂದು ಮನೆ ಇತ್ತು. ಆ ಮನೆ ಏನು ಮಾಡ್ದೋ ನಾವು, ಅದನ್ನು ಸೇಲ್ ಮಾಡ್ದೋ. ಆ ಸೇಲ್ ಮಾಡೋದಕ್ಕೆ ನಮ್ಮ ತಂದೆ ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡು ಇದೆಲ್ಲ ಮಾಡ್ಕೊಂಡು ಭಾಳ ಕಷ್ಟದಲ್ಲಿದ್ದೋ ಅಂದರೆ ನಮಗೆ ನಮ್ಮ ಅಪ್ಪ ಅಮ್ಮಗೆ 360 ರೂಪಾಯಿ ವರ್ಷಕ್ಕೆ ಫೀಸ್ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡೋದು, ಪ್ರಿನ್ಸಿಪಲ್ ಅಂತ ಕಾಲೇಜ್ ಸೇರಿಸಿದ್ರು. ನಾವೇನು ಮಾಡ್ದೋ 1,80,000 ರೂಪಾಯಿಗೆ ಆ ಕಾಲದಲ್ಲಿ ನಾವು ಮಾಡ್ದೋ. ನಾವೊಂದು ನಮ್ಮ ಮನೆ ಏನಿದ್ದೋ ಒಂದು ಸ್ವಂತದ ಮನೆ ಇತ್ತು. ಆ ಮನೆ ಬಂದ್ಬಿಟ್ಟು ಟೋಟಲ್ 5 ಜನ ಅಣ್ಣ ತಂದಿರು, ನಮ್ಮ ತಂದೆ ಒಟ್ಟು 5 ಜನ. ಅವ್ರು ಏನು ಮಾಡಿದ್ರು, ಆ ಮನೆ ಮಾರೋದಕ್ಕೆ ಮಾರ್ಬಿಟ್ಟು ನಾವೇನು ಮಾಡಿದ್ರು BTM ಲೇಔಟಿಗೆ ಬಂದು. BTM ಲೇಔಟಿಗೆ ನಂತರ ಬಂದಾಗ ಅಲ್ಲೂ ನಮಗೆ ಯಾರು ಅದೇ ಲೀಸ್ ಕೊಡಲ್ಲ, ಇಲ್ಲ ರೆಂಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಆ ಮನೆ ಮಾರಿ ಒಂದು ಸೈಟ್ ತೊಗೊಂಡು. ಒಂದು ಸೈಟ್ ಬಂದ್ಬಿಟ್ಟು ಅವಾಗ 93,000 ರೂಪಾಯಿ, ಗೌರ್ಮೆಂಟ್ ವ್ಯಾಲ್ಯೂಷನ್ ಬರೀ 14,000 ರೂಪಾಯಿ ಇತ್ತು ಅವಾಗ. 93 BTM EWS ಅಂತ ಗುಂಡ್ರಾವ್ ಸ್ಕೀಮಲ್ಲಿ ಕೊಟ್ಟಿರೋದು. BTM EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ. ಆ ಜಾಗದಲ್ಲಿ ಅಲ್ಲೊಂದು ಸೈಟ್ ತೊಗೊಂಡು ನಾವು ಏನು ಮಾಡಿದ್ರು, ಆ ಸೈಟ್ ತೊಗೊಂಡು ಅಲ್ಲೇನೋ ಒಂದು ಶೀಟ್ ಮನೆ ಹಾಕೊಡೋಣ ಅಂದ್ಕೊಂಡು. ಶೀಟ್ ಮನೆ ಹಾಕಿದ ನಂತರ ಶೀಟ್ ಮನೆ ಬೇಡ ಅಂತೇಳಿ ಮುಂದೆ ಮನೆಯವ್ರು ಏನು ಮಾಡಿದ್ರು, ನಮಗೆ ಒಂದು ಕೆಳಗಡೆ ಮನೆ ಲೀಸು ಕೊಟ್ಬಿಡಿ ಸರ್ ಅಂತ ಅವ್ರು ದುಡ್ಡು ಕೊಟ್ಟರು. ಆ ನಂತರ ಆ ದುಡ್ಡಲ್ಲಿ ನಾವೇನು ಮಾಡಿದ್ವು, ಮೂರು ಫ್ಲೋರ್ ಕಟ್ತೋ. ಒಟ್ಟು 3 ಫ್ಲೋರ್ ಕಟ್ಟಾಗ ನಮಗೆ ಒಂದು 1,80,000 ಆಲ್ಮೋಸ್ಟ್ ಇವ್ರೊಂದು ಲೀಸೆಲ್ಲ ಸೇರಿ 2,80,000 ರೂಪಾಯಿ, 3 ಲಕ್ಷದಲ್ಲಿ ಬಿಲ್ಡಿಂಗ್ ಆಯಿತು. ಟೋಟಲ್ ಫಸ್ಟ್ ಇದು ನಮ್ಮ ನಡೆದಿದ್ದು 4 ಲಕ್ಷ ರೂಪಾಯಿ ಒಂದು ಟೋಟಲ್ ಬಿಲ್ಡಿಂಗ್ ಆಯಿತು. 4 ಲಕ್ಷ ಟೋಟಲ್ ಬಿಲ್ಡಿಂಗ್ ಆದಾಗ ಅದು ಅಕ್ಕಪಕ್ಕದಲ್ಲಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಅವ್ರು ಏನು ಮಾಡಿದ್ರು, ಬಂದ್ಬಿಟ್ಟು ಸರ್ ಏನೋ ಬಿಲ್ಡಿಂಗ್ ಸೇಲ್ ಮಾಡ್ತೀರಾ ಅಂದರು. ಆವಾಗ ಅವ್ರು ಏನು ಮಾಡಿದ್ರು, 9,40,000 ರೂಪಾಯಿಗೆ ಆ ಕಾಲದಲ್ಲಿ ತೊಗೊಂಡು. ಆ ಕಾಲದಿಂದ ಇವತ್ತರೆಗೂ ನಾನು ಇನ್ಕಮ್ ಟ್ಯಾಕ್ಸ್ ತೋರಿಸ್ಕೊಂಡು ಬಂದು ಇದ್ದೀನಿ, ಅಲ್ಲಿಂದನೂ ದಾಖಲೆ ಇದೆ. 9,40,000 ರೂಪಾಯಿಗೆ ನಮ್ಮ ಬಿಲ್ಡಿಂಗ್ ಮಾಡಿದ್ರು. ಅದರಲ್ಲಿ ನಮಗೆ ಒಟ್ಟು 4 ಲಕ್ಷ ರೂಪಾಯಿ ಲಾಭ ಬಂತು. ನಾವು ಆ ಕಾಲದಿಂದ 4 ಲಕ್ಷ ಅನ್ನೋದು ನೋಡೇ ಇಲ್ಲ, ಕೇಳೇ ಇರಲಿಲ್ಲ. ಆ 4 ಲಕ್ಷ ಬಂದಿದ್ದು ನಮಗೆ ಭಾಳ ಅಂದರೆ ಭಾಳ ಉಪಯೋಗ ಆಯಿತು. ಕೇಳಿಸಿದೆ ಸರ್? ಕೇಳಿಸ್ತಾ ಇದೆ. ಮಾತು ಮುಂದುವರಿಸಿ. ನೀವು ಹೆಂಗೆ ಅದನ್ನ ಸಂಪಾದನೆ ಮಾಡಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ವಾ, ಕಂಟಿನ್ಯೂ ಮಾಡಿ ದಯವಿಟ್ಟು. ಹೌದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಂಗೆ 4 ಲಕ್ಷ ಲಾಭ ಬಂತು. ನಂತರ ಏನು ಮಾಡ್ದು, ಅದು ನಾನು ನನ್ನ ಕಂಡ್ರೆ ನಮ್ಮ ಅಪ್ಪ ಅಮ್ಮಂಗಾಗಲಿ, ನಮ್ಮಪ್ಪ ಅಮ್ಮ ಅಕ್ಕಂದರಿಗೆ ನನ್ನ ಕಂಡ್ರೆ ಪ್ರಾಣ. ಬೆಳಗಿನ ಜಾವ 7 ಗಂಟೆ ಕ್ಲಾಸು. 7 ಗಂಟೆ ಕ್ಲಾಸ್ ಅಂದರೆ 4 ಗಂಟೆಗೆ ನಾನು ನಮ್ಮಮ್ಮ ನಮ್ಮ ಅಕ್ಕಲು ಎಲ್ಲ ಸೇರಿಬಿಟ್ಟು ಬೆಳಗಿನ ಜಾವ ಇಟ್ಟಿಗೆ. ಅವಾಗ ಕೂಲಿ ಕೊಡೋಕ್ಕಿರಲಿಲ್ಲ. ಕೂಲಿ ಬಂದ್ಬಿಟ್ಟು 53 ರೂಪಾಯಿ ಇತ್ತು. ಗಾರೆಗೆ ಹೆಲ್ಪರ್ ಇಲ್ದಿರ ನಮ್ಮ ದೊಡ್ಡಕ್ಕ ಇಟ್ಟಿಗೆ ಎತ್ತಿದ್ದಾರೆ. ನಮ್ಮ ಲೈನಲ್ಲಿ ನಿಂತಿದ್ದಾರೆ. ಎಲ್ಲ ನಿಂತ್ಕೊಂಡು ಆ ಟೈಮಲ್ಲಿ ಆ ದುಡ್ಡು ತೊಗೊಂಡು ನಾವೆಲ್ಲೂ ಹಾಳು ಮಾಡ್ಕೊಳ್ಳಿಲ್ಲ. ನಾನು ಡಿಪ್ಲೊಮಾ ಫಸ್ಟ್ ಇಯರ್ ಓದ್ಬೇಕಾದ್ರೆ 8 ಜನ ಕೆಲಸದವ್ರು ಇಟ್ಕೊಂಡು ನಾನು ಅದನ್ನ ಆ ಕೆಲಸ ಶುರು ಮಾಡ್ಕೊಂಡು ಹೋದೆ. ಆ ವೃತ್ತಿ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಈ ಕಡೆ ಬೆಳಿಗ್ಗೆ ಹೋದ್ರೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದೋದು, 7 ರಿಂದ 12 ಗಂಟೆ ಕಾಲೇಜು. 7ಕ್ಕಿಂತ ಮೊದಲು ಹೋದ್ರೆ ನಾನು ಬೆಳಗ್ಗೆ ಹೋಗಿ ಮಳ್ಳು ತರ್ತಾ ಇದೆ, ಬನಶಂಕರಿಗೆ ಹೋಗಿ ಮಳ್ಳು ತರ್ತಾ ಇದೆ. ಅದ್ರಲ್ಲಿ ಹೋಗ್ಬಿಟ್ಟು ನಾನು ನಮ್ಮ ತಾಯಿ ಇಡೀ BTM ಹೇಳ್ತಾರೆ, ಬೆಳಗಿನ ಜಾವ 4:15 ಹೋಗ್ತಾರಪ್ಪ. ಅವಾಗ ಒಂದು TVS ಚಾಂಪ್ ತೊಗೊಂಡ ಫಸ್ಟು. ಅದ್ರಲ್ಲಿ ಹೋಗಿ ಬೆಳಗ್ಗೆನೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಮಳ್ಳು ಎತ್ಕೊಬಂದು ಇಲ್ಲಿ ನಿಂತು 7 ಗಂಟೆ ತನಕ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸಿ ತಿರ್ಗಿ 12 ಗಂಟೆ ಆದಮೇಲೆ ನನ್ನ ಡಿಪ್ಲೊಮಾ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಗೊತ್ತು, ಶಿವು ಅಂತ ಇದ್ದಾನೆ, ಪ್ರತಿಯೊಬ್ಬರಿಗೂ ಗೊತ್ತು. 12 ಗಂಟೆ ಆದಮೇಲೆ ನಾವೆಲ್ಲ ಸೇರಿ ಎಕ್ಸಾಮ್ ಸ್ಕೂಲ್ ಮುಗಿದ ಕಾಲೇಜ್ ಮುಗಿದ ತಕ್ಷಣ ಬಿಲ್ಡಿಂಗ್ ಹತ್ರ ಬರ್ತಿದ್ದೋ. ಬಿಲ್ಡಿಂಗ್ ಹತ್ರ ಬಂದು ಇಟ್ಕೆ ಎತ್ತಿದ್ದೀವಿ. ಇವಾಗಾದ್ರೆ ಮಿಷಿನ್ ಇದೆ ಮೇಲ್ಗಡೆ ಎತ್ತಕ್ಕೆ, ಅವತ್ತು ಕೈಯಿಂದ ಇಟ್ಕೆ ಎತ್ತಿದ್ದೀನಿ. ನಾನು, ನಮ್ಮ ತಾಯಿ, ನಮ್ಮ ಅಕ್ಕ ಪ್ರತಿಯೊಬ್ಬರು ಒಂದು ಫ್ಲೋರಿಂದ ಒಂದು ಫ್ಲೋರ್ ಇಟ್ಕೆ ಎತ್ತಿದ್ದೀವಿ. ಒಂದು ಬಿಲ್ಡಿಂಗ್ 9 ಲಕ್ಷಕ್ಕೂ ಟೋಟಲ್ 2 ಸೈಟ್ ತೊಗೊಂಡೆ. 2 ಬಿಲ್ಡಿಂಗ್ ಆಯಿತು. 2 ರಿಂದ 4 ಆಯಿತು. 4 ರಿಂದ 6 ಆಯಿತು. ಆ ಕಾಲದಿಂದ ನಾನು ಫಸ್ಟ್ ಕನ್ಸ್ಟ್ರಕ್ಷನ್ ಬಂದ ನಂತರ ಇದೆಲ್ಲಿ ಸಿಗುತ್ತೆ ಸೈಟು, ಎಲ್ಲಿ ಕಮ್ಮಿ ಸಿಗುತ್ತೆ, ಕೆಟ್ಟದ್ದು ಮಾಡಕ್ ಹೋಗಿಲ್ಲ BDAಗೆ, ಎಲ್ಲಿ ಕಮ್ಮಿ ಸಿಗುತ್ತೆ ಸೈಟ್ ತೊಗೋಬೇಕಾದ್ರೆ ಒಂದು ಎಲ್ಲಿ ಮೇನ್ ಸೈಟ್ ಎಲ್ಲಿ ಸಿಗುತ್ತೆ ಅಂದಾಗ BDA ಮುಂದೆ ಹೋಗಿ ನಿಂತಿದ್ದೀನಿ. BDA ಮುಂದೆ ನಂತರ ಏನೂ ಇಲ್ದಿರ ರೋಡಲ್ಲಿ ನಿಂತಿದೆ. ಗೇಟ್ ಒಳಗಡೆ ಬಿಡ್ತಿರ್ಲಿಲ್ಲ. ಯಾರೋ ಒಬ್ಬ ವಾಚ್ಮ್ಯಾನ್ ಹೋಗ್ಬಿಟ್ಟು ನನ್ನ ಪರಿಚಯ ಮಾಡಿ, ಮುಂದೆ ಇರೋ ರಿಯಲ್ ಎಸ್ಟೇಟ್ ಒಬ್ಬ ಪರಿಚಯ ಮಾಡಿ, ಬನ್ನಿ ಸರ್ ಒಳಗಡೆ ಕರ್ಕೊಂಡು ಹೋಯ್ತು ಅಂತ ಒಳಗಡೆ ಕರ್ಕೊಂಡು ಹೋದ್ರು. ಒಳಗಡೆ ಹೋದಾಗ ಅಲ್ಲಿ ಗೊತ್ತಾಯ್ತು ನನಗೆ ಅಲ್ಲಿ ಕಮ್ಮಿ ಸೈಟ್ ಸಿಗುತ್ತೆ ಅಂತ. BDAಗೆ ಹೋಗಿದ್ದು ಏನಕ್ಕೆ ಅಂದರೆ ಅಲ್ಲೇ ಮೇನ್ ಅಲ್ಲಿ ಇದು ಉದ್ಭವ ಆಗೋದು, ಸೈಟ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಆಗೋದಲ್ಲಿ ಅಲ್ಲಿ ಸೈಟ್ ತೊಗೊಂಡೆ. ಅಲ್ಲಿಂದ ಒಂದು ಸೈಟ್ ಜಾಗದಲ್ಲಿ 2 ಸೈಟ್ ತೊಗೊಂಡೆ. ನಂತರ ರೀಸೇಲ್ ಸ್ಟಾರ್ಟ್ ಮಾಡಿದೆ. ಹಂಗೆ ಎಲ್ಲ ಅಧಿಕಾರಿಗಳು ಪರಿಚಯ ಆದರು. ಇನ್ನೊಂದಾದ್ರು ಏನಿದೆ ಕಾನೂನು ಇವತ್ತವರೆಗೂ ಅಷ್ಟು ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿರೋದಂದ್ರೆ 15 ವರ್ಷ ಅಂದರೆ 15 ವರ್ಷನೂ 15 ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿಲ್ಲ. 15 ಸೆಕೆಂಡನ್ನು ಇವತ್ತು ಕೂಡ ನಮ್ಮ ಅಕ್ಕ ಆಗಲಿ, ನಮ್ಮ ತಾಯಿ ಆಗಲಿ, ಇನ್ನೊಂದಾಗಲಿ ಬೆಳಗ್ಗೆಯಿಂದ ಸಾಯಂಕಾಲ ಇದಿರ್ತಾರೆ. ಒಂದು ಬಿಲ್ಡಿಂಗ್ ಮುಂದೆ ನಿಂತಿರ್ತಾರೆ. ನಮ್ಮ ತಂದೆ ಇವತ್ತವರೆಗೂ ಏಜ್ ಆಗಿದೆ, BP ಇದೆ, ಶುಗರ್ ಇದೆ, ಆದ್ರೂ ಒಂದು ಬಿಲ್ಡಿಂಗ್ ಮುಂದೆ ನಿಂತಿರ್ತಾರೆ. ಬೇಡ ಡ್ಯಾಡಿ ಯಾರು ಇಲ್ಲ, ಬನ್ನಿ ಒಳಗಡೆ ಇಷ್ಟ ಆಗಿದೆ ನಿಮ್ಗೇನು ಬೇಡ ಅಂದ್ರೆ, ಇಲ್ಲಪ್ಪ ಪರವಾಗಿಲ್ಲ, ನಿದ್ದೆ ಬರಲ್ಲ, ಬಿಲ್ಡಿಂಗ್ ಮುಂದೆ ನಿಂತ್ಕೋತೀನಿ ಅಂತೀವಿ. ಓಕೆ ಸುರೇಶ್, ಸಂಪಾದನೆ ಮಾಡಿದ್ರಿ ಅಂತ HSR ಲೇಔಟ್ ಭಾಗದಲ್ಲಿ ತಮ್ಮನ್ನ ಕಾರ್ನರ್ ಸೂರಿ ಅಂತ ಕರೀತಾರೆ. ಕಾರ್ನರ್ ಸೂರಿ ಅಂತಾನೆ ತುಂಬಾ ಫೇಮಸ್ ತಾವು.
ಯಾಕೆ ಆ ರೀತಿ? ಕಾರ್ನರ್ ಸೂರ್ಯ ಅಂತ ಇವತ್ತವರೆಗೂ ಯಾರು ಕರೆಯಲ್ಲ, BDA ಸೂರ್ಯ ಅಂತ ಕರೆಯೋದು ಕಾಮನ್. ಅದು ಇವತ್ತವರೆಗೂ ಕಾರ್ನರ್ ಸೂರ್ಯ ಅಂತ ಕೇಳಿದೆ ಇವತ್ತು. ಇವಾಗ ನೀವು ಕಾರ್ನರ್ ಸೂರ್ಯ ಅಂತ ಕರೀತಾರೆ, ನೀವು ಕೇಳ್ಕೊಂಡ್ರೆ ಜನ ಏನಂತಾರೆ, ನೀವು ಹೇಳ್ತಾರದಲ್ಲ ಸುಳ್ಳು ಅಂತಾರೆ. ಏನಕ್ಕಂದ್ರೆ ಪ್ರತಿಯೊಂದು ಜನಕ್ಕೂ ಗೊತ್ತು BDA ಸೂರ್ಯ ಅಂತ ಹೇಳ್ತಾರೆ ಹೊರತು ಯಾರು ಕಾರ್ನರ್ ಸೂರ್ಯ ಅಂತ ಕರೆಯೋದು ತಪ್ಪು. ಸರ್ಕಲ್ ಆಗ್ಲಿ ಪ್ರತಿಯೊಬ್ರು ಗೊತ್ತಿರೋದು ಸೂರ್ಯ BDA ಅಂತ ಗೊತ್ತು. ಕಾರ್ನರ್ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾವ್ದು ನಾನು ಕಾರ್ನರ್ ಸೈಟ್ ಇಟ್ಟೇ ಇಲ್ಲ. ನಂದು ಎಲ್ಲಾ ಸೈಟ್ ಇದೆ, ಬಿಲ್ಡಿಂಗ್ ಇದೆ, ಟೋಟಲ್ ಇನ್ಕಮ್ ಟ್ಯಾಕ್ಸ್ ಏನ್ ಕಟ್ತೀನೋ ಪ್ರತಿಯೊಂದು ತೋರಿಸಿದೀನಿ. ಓಕೆ ಸೂರಿ, ಹಾಗೆ ಲೈನಲ್ಲಿ ಇರಿ. ನಾನೊಂದು ಬ್ರೇಕ್ ತಗೊಂಡು ಮತ್ತೆ ಬೇಗ ವಾಪಸ್ ಬಂದ್ಬಿಡ್ತೀನಿ. ಮತ್ತೆ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ. ಸೊ ಲೈನಲ್ಲೇ ಇರಿ. ಸೂರಿ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಇಲ್ಲಿ ತನಕ ನಾವು BDA ಸೂರಿ ಅಥವಾ ಕಾರ್ನರ್ ಸೂರಿ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಮಾತುಕತೆಗೆ ನಾ ಮುಂದುವರಿಸ್ತೀನಿ. ಸುರೇಶ್, ನೀವು ಒಂದು ಅಬ್ಜೆಕ್ಷನ್ ಹಾಕಿದ್ರಿ, ನನ್ನನ್ನ BDA ಸೂರಿ ಅಂತ ಕರೀರಿ, ಆದ್ರೆ ಕಾರ್ನರ್ ಸೂರಿ ಅಂತ ಕರಿಬೇಡಿ ಅಂತ ಅನ್ಬಿಟ್ಟು. ಬಟ್ ಕಾರ್ನರ್ ಸೂರಿ ಅಂತಕ್ಕಂಥದ್ದು ನಿಮ್ ಹೆಸರಿದೆ HSR ಲೇಔಟ್ ನಲ್ಲಿ. ನಾವು ಇನ್ಫಾರ್ಮೇಶನ್ ಒಂದ್ ನಿಮಿಷ ಅಬ್ಜೆಕ್ಷನ್ ಹಾಕಕ್ ನಾನು ಯಾರು ಕಾರ್ನರ್ ಸೂರ್ಯ ಅಂತ ಕರೀರಿ? ಅಲ್ಲ ಒಂದ್ ನಿಮಿಷ, ನೀವು ಕಾರ್ನರ್ ಸೂರ್ಯ ಅಂತ ಕರೆದ್ರು ಬೇಜಾರಿಲ್ಲ, BDA ಸೂರ್ಯ ಅಂತ ಕರೆದ್ರು ಬೇಜಾರಿಲ್ಲ, ಬ್ರೋಕರ್ ಸೂರ್ಯ ಅಂತ ಕರೆದ್ರು ಪರವಾಗಿಲ್ಲ, ಇಲ್ಲ ಆರ್ಕಿಟೆಕ್ಟ್ ಡಿಸೈನರ್ ಕರೆದ್ರು ಪರವಾಗಿಲ್ಲ, ಇಲ್ಲ ಪ್ರೊಪ್ರೈಟರ್ ಸೂರ್ಯ ಅಂತ ಕರೆದ್ರು ನನ್ಗೆ ಎಲ್ಲಾ ಕಡೆ ಒಂದೊಂದು ಹೆಸರಿದೆ, ಎಲ್ಲಾ ಕಡೆ ಇದ್ರೆ ಅದನ್ನ ನೋಡ್ಬಿಟ್ಟು ಏನ್ ಹೆಸರು ಕರೆದ್ರು ನನ್ಗಂತೂ ಬೇಜಾರಿಲ್ಲ. ಹಾಗಾದ್ರೆ ಒಂದಂತಂದ್ರೆ ಇವಾಗ 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಮೀರಿದಂತೆ ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತಾರೆ. ನೀವು ನೋಡಿದ್ರೆ ಅಷ್ಟೊಂದು ಕ್ಯಾಶನ್ನು ಇಟ್ಕೊಂಡಿದ್ದೀರಾ, ಮತ್ತೊಂದು ಕಡೆ ಅಷ್ಟೊಂದು ಬಂಗಾರ ಇಟ್ಕೊಂಡಿದ್ದೀರಾ. ಕೆಲವರು ಈ ಥರ ಫೋಟೋ ಹಾಕ್ಕೊಂಡು ತಮ್ಮ ಇಮೇಜ್ಗೆ ಧಕ್ಕೆ ತಂದ್ಕೊಂಡು ಆಮೇಲೆ IT ರೇಡ್ ಆಗಿರೋದು, ಇವೆಲ್ಲ ಆಗಿರೋ ಘಟನೆಗಳು ತಮ್ಮ ಗಮನಕ್ಕೆ ಬಂದಿದೆ. ಸೊ ನೀವು ಯಾಕೆ ಆ ಥರ ಸಾಹಸಕ್ಕೆ ಕೈ ಹಾಕಿದ್ರಿ ಹಾಗಾದ್ರೆ ಅಂತ? ಸಾಹಸ ಕಾರ್ಯಕ್ಕೆ ಕೈ ಹಾಕಿಲ್ಲ ಸರ್. ನಾವು 10 ವರ್ಷದಿಂದ ಪೂಜೆ ಮಾಡ್ತಿರೋದು, ನಾನು ಬರೋ ವರ್ಷ ಕೂಡ ಪೂಜೆ ಮಾಡ್ತೀನಿ. 10 ವರ್ಷದಿಂದ ಪೂಜೆ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ನನ್ನ ಪೂಜೆ ಸಂಪ್ರದಾಯ ಏನಿದೆ ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಕನ್ನಡದವ್ರಲ್ಲಿ ಇದ್ದು ಹಾಸನಲ್ಲಿ ನಮ್ಮ ತಾಯಿ, ನನ್ನ ತಂದೆ ಬಂದು ಬೆಂಗಳೂರು, ನಾವೆಲ್ಲ ಸೇರಿ ಆ ಕಾಲದಿಂದ ಮಾಡಿದೀವಿ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ. 2.5 ಲಕ್ಷ ಮೇಲೆ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ಇದೆ, ನಿಜ, ಖಂಡಿತ ನಿಜ. ಅದು 2.5 ಲಕ್ಷ ವ್ಯವಹಾರ ಮಾಡಬಾರ್ದು ಅಂತ ಇದೆ ಅಷ್ಟೇನೆ ಹೊರತು ಟೋಟಲ್ ಬ್ಯಾಂಕಲ್ಲಿ ಎಷ್ಟು ಲಕ್ಷ ಇದ್ರು ಎಷ್ಟು ಕೋಟಿ ಇದ್ರು ಬಂದು ಡ್ರಾ ಮಾಡ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ ಅಂತ ಇಟ್ಕೋಬಾರ್ದು ಅಂತ ಎಲ್ಲೂ ಕಾನೂನು ಇಲ್ಲ. ಫೈನ್. ಆದ್ರೆ ರಾಜಶೇಖರ್ ಅಂತಕ್ಕಂಥವ್ರು ತಮಗೆ ಹೇಗೆ ಪರಿಚಯ? ರಾಜಶೇಖರ್ ಅವರು BDA ಸೆಕ್ರೆಟರಿ ಆಗಿದ್ರು. ಹೌದು. ನೀವು ದುಡ್ಡು ಅಂತ ನೋಡೋದಕ್ಕೆ ಶುರು ಮಾಡಿದ್ದೆ ರಾಜಶೇಖರ್ ಅವರ ನಂತರ. ಇಲ್ಲ ತಪ್ಪು ತಿಳ್ಕೊಂಡಿರ ಪಾಪ. ರಾಜಶೇಖರ್ ಬಂದಿದ್ದು 2000 ಕುಮಾರಸ್ವಾಮಿ ಕಾಲದಲ್ಲಿ. ನಾನು ಅದಕ್ಕಿಂತ ಮೊದಲೇ ಆಲ್ರೆಡಿ ನಾನು ಹೇಳಿದ್ನಲ್ಲ, ಡಿಪ್ಲೊಮಾ ನಾನು ಓದ್ತಾ 2002, ರಾಜಶೇಖರ್ ಬಂದಾಗ 2006. 2002ಲೇ ನಾನು ಕಂಪ್ಲೀಟ್ ಆಗಿ ಆಲ್ರೆಡಿ ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗ್ಲಿ BDA ಇದಾಗಿದೆ, ವ್ಯವಹಾರ ಮಾಡಿದ್ದೆ. ಅದು ರಾಜಶೇಖರ್ ಬಂದಾಗ ಪಾಪ ಆಕ್ಚುಲಿ ಎಲ್ಲ ಕಾರ್ಯದರ್ಶಿಗಳು ಅಂದ್ರೆ ಐ ಮೀನ್ ಸೆಕ್ರೆಟರಿಗಳು ಯಾವ ರೀತಿ ಎಲ್ಲಾರು ಬಂದ್ರು, ರಾಜಶೇಖರ್ ಆ ಕಾಲದಲ್ಲಿ ಕುಮಾರಸ್ವಾಮಿ ಕಾಲದಲ್ಲಿ ಬಂದ್ರು ಹೊರತು ರಾಜಶೇಖರ್ ಹೆಂಗ್ ಪರಿಚಯ ಇಲ್ಲ, ಈಗಿರೋ ರಾಕೇಶ್ ಸಿಂಗ್ ಹೆಂಗ್ ಪರಿಚಯ, ಈ ಹಳೆ ಜೈಕಾರ್ ಜಯರಾಮ್ ಹೆಂಗ್ ಪರಿಚಯ ಅಂತ ಕೇಳಿದ್ರೆ ಏನು ಇಲ್ಲ. ಅವರೊಬ್ಬರು ಅಧಿಕಾರಿಗಳು ಏನ್ ಕೆಲಸ ಮಾಡ್ಬೇಕು, ಅಧಿಕಾರಿಗಳು ಬಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಓಕೆ, ಪಾರ್ಕ್ಗಳಿಗೆ ಮೀಸಲಿಟ್ಟಿದ್ದ ಸೈಟ್ ಜಾಗವನ್ನ ತಾವು ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿಸ್ತೀರಾ ಅನ್ನುವಂತಹ ಒಂದು ಆರೋಪ ತಮ್ಮ ಮೇಲಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ನಿಜ. ಪಾರ್ಕ್ ಒಳಗೆ ಸೈಟ್ ಕನ್ವರ್ಟ್ ಮಾಡಿದವ್ರು ನಾನಲ್ಲ ಸ್ವಾಮಿ. ಪಾರ್ಕ್ ಆಗಿ ಸೈಟ್ ಇಟ್ಟವರು BDA ಅಧಿಕಾರಿಗಳು. BDA ಅಧಿಕಾರಿ ಮೇಲೆ PCR ಹಾಕಿ BDA ಅಧಿಕಾರಿಗಳ ಮೇಲೆ ಪಾರ್ಕ್ ಅಂತ ಮಾಡಿದಿರ ಸ್ವಾಮಿ. ನನ್ನ ತಾಯಿ ಹೆಸರಿಗೆ ನನ್ನ ಹೆಸರಿಗೆ ಸೈಟ್ ಪರ್ಚೇಸ್ ಮಾಡಿದೀನಿ, ನೀವು ಪಾರ್ಕ್ ಅಂತ ಮಾಡಿದಿರಿ ಅಂದ್ಬಿಟ್ಟು ಅವ್ರ ಮೇಲೆ FIR ಹಾಕ್ಸಿದೀನಿ. ನಾನು ಪಾರ್ಕ್ ಮಾಡಿಸೋ ನಾನಲ್ಲ, ಪಾರ್ಕ್ ಮಾಡಿಕೊಟ್ಟವರು BDA ಅಧಿಕಾರಿಗಳು. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಖುದ್ದಾಗಿ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಖಂಡಿತ ನಿಜ. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ದಾಖಲೆ ಮಾಡಿರೋದು ನಾನೇ BDA ಅಧಿಕಾರಿ ಮೇಲೆ ಹಾಕಿದ್ದೀನಿ. PCR ಅಂತಾರೆ, ಏನಂತ ಹಾಕಿದ್ದೀರಾ? ಪಬ್ಲಿಕ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು PCR ಅಂತ ನಾನೇ ರಿಜಿಸ್ಟರ್ ಮಾಡಿಸಿದ್ದೀನಿ. PCR ಅಂತ ಏನಂತಂದ್ರೆ ಪಾರ್ಕ್ ಜಾಗದಲ್ಲಿ ನೀವು ಸೈಟ್ ಮಾಡಿದೀರಾ, ಸೈಟ್ ಮಾಡ್ಬಿಟ್ಟು ನನಗೆ ಈ ತರ ಮೋಸ ಮಾಡಿದೀರಾ. ಕಾನೂನುಬದ್ಧವಾಗಿ 1,47,00,000 ಲಕ್ಷಕ್ಕೆ 1,27,00,000 ಸೈಟ್ ತಗೊಂಡಿದ್ದೀನಿ. 1,27,00,000 ನಂದು ಲಾಸ್ ಆಗಿದೆ. ಈ ಅಧಿಕಾರಿಗಳು ಕೊಟ್ಟಂತ ಇಂಜಿನಿಯರು, ಅಧಿಕಾರಿಗಳು, ಡೆಪ್ಟಿ ಸೆಕ್ರೆಟರಿ ಕಮಿಷನ್ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂದ್ಬಿಟ್ಟು ಮಾಡಿದೀವಿ. ಅದೇ ಶೇಷಾದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅನುರಾಧ ಅಂತ BDA ಡೆಪ್ಟಿ ಸೆಕ್ರೆಟರಿ ಅವ್ರು A1 ಆಗಿದ್ದಾರೆ, A2 ಸೂಪರ್ಡೆಂಟ್ ಆಗಿದ್ದಾರೆ, A3 ಕೇಸ್ ವರ್ಕರ್ ಆಗಿದ್ದಾರೆ. ಆದ್ರೆ ಸುರೇಶ್, ಒಂದೇನಂದ್ರೆ 2002ರಿಂದ ಈ 15 ವರ್ಷಗಳ ಸ್ಪ್ಯಾನಲ್ಲಿ ಇಷ್ಟೊಂದು ದುಡ್ಡು ಮಾಡ್ಬೋದು ಅಂತಂದ್ರೆ ಒಂದ್ ರೀತಿ ನೀವೊಂಥರ ಮಾದರಿ ಆಗ್ಬಿಡ್ತೀರಾ ರೀ ಇಡೀ ದೇಶಕ್ಕೆ.
ಮುಖೇಶ್ ಅಂಬಾನಿನೂ ಮೀರಿಸಿದವ್ರಾಗ್ಬಿಡ್ತೀರಾ ತಾವು. ಖಂಡಿತ ಮಹಾಬಲಿ ಮಹಾಬಲಿ 100-200 ಕೋಟಿ ಮಾಡಿಲ್ಲ ಸ್ವಾಮಿ. ಮಹಾಬಲಿ 1000 ಕೋಟಿ ಮಾಡಿದೆ. ಅದು ಡೇ ನೈಟ್ ಅಲ್ಲಿ ಮಾಡೋದು, 4 ದಿವಸದಲ್ಲಿ ಮಾಡೋದು. ನಾನು 4 ದಿವಸ ಅಲ್ಲ, 365 ದಿವಸ ಇಂಟು 17 ವರ್ಷ, ಆಲ್ಮೋಸ್ಟ್ 18,000 ದಿವಸ ನಾನು ಇದು ಮಾಡಿರೋದು. 1,800 ದಿವಸ ಕಷ್ಟಪಟ್ಟಿದ್ದೀನಿ. ಊಟ ಬೀಳ್ತಾರೆ, ರೋಡಲ್ಲಿ ಫುಟ್ಪಾತ್ ಅಲ್ಲಿ ಊಟ ಮಾಡಿದ್ದೀನಿ. ಇವತ್ತು ಜನ ನೋಡೋದು ಹೇಳ್ತಾರೆ, ಇವ್ ನೋಡ್ಬಿಟ್ಟು ಇಷ್ಟು ಕೋಟಿಗಿದ್ದಾನೆ, ಮುಂಡೆ ಮಗ ಹೋಗ್ಬಿಟ್ಟು ಅಲ್ಲಿ ರೋಡಲ್ಲಿ ಹೋಗ್ಬಿಟ್ಟು ಫುಟ್ಪಾತ್ ಮೇಲೆ ಚಿಕನ್ ತಿಂತಾನೆ ಅಂತ. ಏನ್ ಮಾಡಕ್ಕಾಗತ್ತೆ? ದುಡ್ಡು ಉಳಿಸ್ಬೇಕನ್ನೋದೆಲ್ಲ ಮಾಡ್ಲೇಬೇಕಾಗತ್ತೆ. ಹಂಗಾರೆ ಹೋಗ್ಬಿಟ್ಟು ನಾನು ಲೈವ್ ಬ್ಯಾಂಡ್ ಅಲ್ಲಿ ಆಡಿ ಜೂಜಾಡಿ ಬೀಡಿಯಲ್ಲಿ ಅಂತ ರಿಯಲ್ ಎಸ್ಟೇಟ್ ಅವ್ರು ಇದಾರೆ ಪಾಪ, ದುಡ್ಡು ಇದ್ದಿ ಕಳ್ಕೊಂಡ್ರವ್ರು. ಅವ್ರ ಬಗ್ಗೆ ಪಾಪ ಮೀಡಿಯಾ ಹಾಕಲ್ಲ, ಏನಕ್ಕೆ ಕಳ್ಕೊಬಿಟ್ಟ ಅಂತಾರೆ. ಕಷ್ಟಪಟ್ಟು ಕ್ಲವರ್ನೆಸ್ ತೋರ್ಸ್ಬಿಟ್ಟು ದುಡ್ಡು ಮಾಡ್ಬಿಟ್ರೆ ಪಾಪ. ಆಟೋ ಡ್ರೈವರ್ ಭಾಗ ದುಡ್ಡು ಮಾಡ್ಬಿಟ್ಟ ಅಂದ್ರೆ ಏನ್ರಿ ಸ್ವಾಮಿ? ಹಬ್ಬ ಆಟೋ ಡ್ರೈವರ್ ಭಾಗ ಅದು ಕಾನೂನು ಪರವಾಗಿ. ಹಂಗ ನಮ್ಮಪ್ಪ ಆಟೋ ಡ್ರೈವರು, ನಾನು ಆಟೋ ಡ್ರೈವರ್ ಓಡಿಸಿದ್ದೀನಿ ಸ್ವಾಮಿ. 10ನೇ ಕ್ಲಾಸ್ ಅಲ್ಲಿ ಇವತ್ತು ನನ್ನ ಫ್ಯಾಮಿಲಿ ಹೇಳ್ತಾರೆ, 10ನೇ ಕ್ಲಾಸ್ ಅಲ್ಲಿ ರಜಾ ಇದ್ದಾಗ ಹೋಗ್ಬಿಟ್ಟು ಆಟೋ ಓಡಿಸಿದ್ದೀನಿ. 6 ಗಂಟೆ 6 ಗಂಟೆ 9 ಗಂಟೆ ಆಟೋ ಓಡಿಸಿದ್ದೀನಿ ನಾನು. ನಾನು ಕೇಳ್ಪಟ್ಟ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟೆ. ಈ ಕಾರ್ನರ್ ಕಟಿಂಗ್ ಸೈಟ್ ಅಂದ್ರೆ ಏನು, ಅದಕ್ಕೂ ನಿಮಗೂ ಏನ್ ಸಂಬಂಧ? ಅಲ್ಲ ಸ್ವಾಮಿ, ಕೇಳ್ದಾಗ ಹೊಟ್ಟೆ ಉರಿಯುತ್ತೆ. ಏನಕ್ಕಂದ್ರೆ ಕಷ್ಟಪಟ್ಟಿದೀವಿ. ಒಬ್ರು ಹೆಣ್ಮಕ್ಳು ಆಚೆ ಕಡೆ ಬರಲ್ಲ. ನಮ್ಮ ಅಕ್ಕ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾಳೆ. ನಮ್ಮ ಅಮ್ಮ ಪಾಪ 62 ವರ್ಷ 50ವರೆಗೂ ಬೆಳಗ್ಗೆ ಸಾಯಂಕಾಲ ತಗೋಬಿಟ್ಟು ಬಿಲ್ಡಿಂಗ್ ಮುಂದೆ ನಿಂತ್ಕೋತಾರೆ. ರಾತ್ರಿ ಆದ್ರೆ ಕಣ್ಣು ಪೊರೆ ಬಂದ್ಬಿಟ್ಟಿದೆ. ಧೂಳಲ್ಲಿ ನಿಂತ್ಕೊಂಡು ಅದನ್ನ ಕೇಳೋರು ಯಾರು ಇಲ್ಲ. ಏನು ಪೂಜೆ ಮಾಡಿ ಸಂಸ್ಕೃತವಾಗಿ ಕನ್ನಡ ಸಂಪ್ರದಾಯವಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದ್ರೆ ತಪ್ಪು ಅಂದ್ರೆ ಯಾಕೆ ಎಕ್ಸೈಟ್ ಆಗ್ತಿದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳದೇ ಒಂದು, ನೀವು ಕೊಡೋ ಉತ್ತರನೇ ಒಂದು. ಕಾರ್ನರ್ ಕಟಿಂಗ್ ಸೈಟ್ ಅಂದ್ರೆ ಏನು, ಇದಕ್ಕೂ ನಿಮಗೂ ಏನ್ ಸಂಬಂಧ ಅಂತ ನಾ ಕೇಳ್ತಾ ಇರೋದು. ಸರ್, ಕಾರ್ನರ್ ಕಟ್ಟಿಂಗ್ ಅಂತ ನಾನಂತೂ ಇವತ್ತರೆಗೂ ಕೇಳಿಲ್ಲ. ನನಗಂತೂ ಸಂಬಂಧ ಅಂತೂ ಇಲ್ಲ. ಕಾರ್ನರ್ ಕಟ್ಟಿಂಗ್ ಅಂತ ನಾನು ಕಾರ್ನರ್ ಸೈಟ್ ಒಂದೂ ಇಟ್ಕೊಂಡಿಲ್ಲ, ಆಕ್ಷನ್ ಅಲ್ಲೂ ತಗೊಂಡಿಲ್ಲ, ಕಾರ್ನರ್ ಕಟ್ಟಿಂಗೂ ಇಲ್ಲ. ಕಾರ್ನರ್ ಕಟ್ಟಿಂಗ್ ಇದ್ರೆ ಅಲ್ಲಿ ಯಾರ್ಯಾರು ಬಿಲ್ಡಿಂಗ್ ಕಟ್ಟಿರ್ತಾರೋ ಕಾರ್ನರ್ ಕಟ್ಟಿಂಗ್ ಅಲ್ಲಿ ಕರ್ಕೊಂಡು ಫೋಟೋ ಇಟ್ಕೊಂಡು ಈ ಕಾರ್ನರ್ ಕಟ್ಟಿಂಗ್ ಹೆಂಗ್ ಬಂತು ನಿಮ್ಗೆ? ಕಾರ್ನರ್ ಕಟ್ಟಿಂಗ್ ಯಾರು ಕೊಟ್ರು? ಕಾರ್ನರ್ ಕೊಟ್ರು ಬಿಡಿಯಾ ಕೊಟ್ರ ಸೂರ್ಯ ಕೊಟ್ರ ಅಂತ ಕೇಳ್ಬೇಕು ನೀವು. ಕಾರ್ನರ್ ಕಟ್ಟಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತಾ ಇದ್ದೀರಾ. ಖಂಡಿತ ಗೊತ್ತಿಲ್ಲ ಸ್ವಾಮಿ, ಅದೇನಿದ್ರು ಬಿಡಿಯಾಗಿ ಮಾತ್ರ ಕೇಳ್ಬೇಕು ನೀವು. ಓಕೆ, ಹಾಗಾದ್ರೆ ನಿಮ್ಮ ಮೇಲಿರ್ತಕ್ಕಂಥ ಆರೋಪ, ನೀವು ಕಾರ್ನರ್ ಕಟಿಂಗ್ ಸೈಟ್ಗಳನ್ನ ಅಕ್ರಮವಾಗಿ ಮಾಡ್ತೀರಾ ಅಂತ ಒಂದು. ಎರಡನೇದು, ಕೋಟ್ಯಾಂತರ ರೂಪಾಯಿ ಹಣ ಗಳಿಕೆ ಮಾಡಿದೀರಾ. ಅಂದ್ರೆ ಯಾರ ಹೆಸರಿನಲ್ಲೋ ಇರ್ತಕ್ಕಂಥ ಒಂದ್ ನಿಮಿಷ, ಫಸ್ಟ್ ಕ್ವಶನ್ ಉತ್ತರ ಕೊಟ್ಬಿಡ್ತೀನಿ ತಾಳಿ. ಫಸ್ಟ್ ಕ್ವಶನ್ ಉತ್ತರ ಕೇಳೋದಕ್ಕೆ ನೀವು ಕೇಳೋ ಕ್ವಶನ್ ನಾನು ಉತ್ತರ ಕೊಡಿ, ದಯವಿಟ್ಟು ಬಿಡಿ. ನೀವು ಫಸ್ಟ್ ಕೇಳಿದ್ರಿ ಕಾರ್ನರ್ ಕಟ್ಟಿಂಗ್ ನಂಗೆ ಸಂಬಂಧ ಇಲ್ಲ ಅಂತ. ಕಾರ್ನರ್ ಕಟ್ಟಿಂಗ್ ನನ್ನ ಬಿಲ್ಡಿಂಗ್ ಎಷ್ಟಿದೆ ಎಲ್ಲ ನೋಡ್ಕೋಬಹುದು. ಕಾರ್ನರ್ ಕಟ್ಟಿಂಗ್ ಅಂದ್ರೆ ಏನು ಅಂತ ಕೇಳಿದ್ರೆ, ಕಾರ್ನರ್ ಕಟ್ಟಿಂಗ್ ಇವತ್ತವರೆಗೂ ಅಲ್ಲಿ ಬಿಡಿ ಅಧಿಕಾರಿಗಳು ಗೊತ್ತಿಲ್ಲ. ಬಿಡಿ ಆಕ್ಟ್ ಕಂಪ್ಲೀಟ್ ಆಗಿ ನನಗೆ ಕಂಪ್ಲೀಟ್ ಆಗಿ ಗೊತ್ತು. ಕಾರ್ನರ್ ಕಟ್ಟಿಂಗ್ ಅಂದ್ರೆ 1/3 ಹೆಚ್ಚಾಗಿದ್ರೆ ಕಾರ್ನರ್ ಕಟ್ಟಿಂಗ್ ಮಾಡ್ಬೋದು ಅಂತ. ಆ ತರ ಕಾರ್ನರ್ ಕಟ್ಟಿಂಗ್ ಮಾಡಿದ್ರೆ ನೀವು ಇಂಜಿನಿಯರ್, ಬಿಡಿಯಲ್ಲಿ ಒಬ್ಬ ಅಧಿಕಾರಿ ಇಂಜಿನಿಯರ್ ಅಂತ ಇರ್ತಾನೆ, ಅಸಿಸ್ಟೆಂಟ್ ಇಂಜಿನಿಯರ್, AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್, 3 ಇರ್ತಾರೆ. ಅವರು ನಿನ್ನೆ ಮನೆ ಬಂದು ಇಂಜಿನಿಯರ್ ಆಗಿರೋದಿಲ್ಲ. ಅವ್ರು ಮಿನಿಮಮ್ 5 ವರ್ಷ 10 ವರ್ಷ ಆದ್ಮೇಲೆ ಬಿಡಿಯಾಗಿ ಬಂದಿರ್ತಾರೆ. ಅವ್ರನ್ನ ಕೇಳಿದ್ರೆ ಕಾರ್ನರ್ ಕಟ್ಟಿಂಗ್ ಬಗ್ಗೆ ಹೇಳ್ತಾರೆ. ಕಾರ್ನರ್ ಕಟ್ಟಿಂಗ್ ನನಗೆ ಸಂಬಂಧ ಬರೋದಿಲ್ಲ. ನನಗೆ ಸಂಬಂಧ ಬರೋದು ಅಂದ್ರೆ ನನ್ನ ವ್ಯವಹಾರ, ಇನ್ಕಮ್ ಟ್ಯಾಕ್ಸ್ ಏನಿದೆ ಅದಕ್ಕೆ ಮಾತ್ರ ಬರುತ್ತೆ ಹೊರತು ಕಾರ್ನರ್ ಕಟ್ಟಿಂಗ್ ನೀವೇ ಏನಕ್ಕೆ ಸಂಬಂಧ ಅಂದ್ರೆ, ಕಾರ್ನರ್ ಕಟ್ಟಿಂಗ್ ನಾನ್ ಕಟ್ ಮಾಡ್ಸಕ್ಕಾಗಲ್ಲ. ನಾನ್ ಕಟ್ ಮಾಡಿಸಿದ್ರು ಇಲ್ಲಿ ಇಂಜಿನಿಯರ್ ಕಟ್ ಮಾಡ್ಕೊಟ್ರು ಡೆಪ್ಟಿ ಸೆಕ್ರೆಟರಿ ರಿಜಿಸ್ಟರ್ ಮಾಡ್ತಾರೆ, ಕಮಿಷನರ್ ಪರ್ಮಿಷನ್ ತಗೋತಾರೆ, ಅವ್ರಿಗೆ ಕೇಳಬೇಕು ಹೊರತು ಏನು. ಫೈನ್. ಎರಡನೇ ಪ್ರಶ್ನೆ ಕೇಳ್ತೀನಿ. ಯಾವ್ದಾದ್ರು ಖಾಲಿ ಸೈಟ್ಗಳು ಕಂಡು ಬಂದಾಗ ತಾವು ಅದಕ್ಕೆ ಕಾಂಪೌಂಡ್ ಹಾಕ್ತೀರಾ? ಆಮೇಲೆ ನಿಜವಾದ ಮಾಲೀಕರು ಬಂದಾಗ ಇದು ನಮ್ದು ಅಂತ ಯಾವುದೋ ನಕಲಿ ದಾಖಲೆ ಸೃಷ್ಟಿ ಮಾಡ್ತೀರಾ? ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಹತ್ರ ಎಷ್ಟೋ ದುಡ್ಡುಗಳನ್ನ ಇಸ್ಕೋತೀರಾ ಅಂತಕ್ಕಂಥದ್ದು ಒಂದು ಆರೋಪ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಬಹಳ ಅದ್ಭುತ ಕ್ವಶನ್. ಕಾರ್ನರ್ ಸೈಟ್ ಅಲ್ಲಿ ಕಾಂಪೌಂಡ್ ಹಾಕಿದ್ರೆ ಇವತ್ತು ಎಂತ ಕಾನೂನು ಬಾಹಿರ ಅಂದ್ರೆ, ಕಾರ್ನರ್ ಸೈಟ್ ಕಾಂಪೌಂಡ್ ಹಾಕಿದ ತಕ್ಷಣ ಸೆಕ್ಷನ್ ಅಲ್ಲಿ ಹಾಕಿ ಅಲ್ಲಿ ಒಂದು ಸೈಟ್ ನಂಬರ್ ಬರೆದ್ರೆ ಇಲ್ಲ ಯಾರೋ ಒಬ್ರು ಕೂತ್ಕೊಂಡು ಅಲ್ಲಿ ಮಾಡೇ ದಿನ ಪಾಪ ಪೊಲೀಸ್ ಅಧಿಕಾರಿ ಅಂತ ಇರ್ತಾರೆ. ಪೊಲೀಸ್ ಅಧಿಕಾರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ರೌಡಿಗಳನ್ನೇ ಬಿಟ್ಟಿಲ್ಲ. ನಾನು ನಿನ್ನೆ ಮನೆ ಓದ್ಕೊಂಡು ಪಾಪ ವ್ಯವಹಾರ ಮಾಡೋ ನನ್ನ ಬಿಡ್ತಾರ, ಬಂದ್ರೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ ಹಾಕೊಂಡು ಕುಣಿಸ್ಕೋತಾರೆ, FIR ಆಗುತ್ತೆ. ಆ ರೀತಿ ಇಡೀ ಕರ್ನಾಟಕ ಸ್ಟೇಷನ್ ಅಲ್ಲಿ ಯಾವ್ದು ಒಂದೇ ಒಂದು ನನ್ನ ಮೇಲೆ FIR ಆಗ್ಲಿ ಇನ್ನೊಂದಾಗ್ಲಿ, ಇದು ಉಯೇಪಾಯ ಏನೋ ಇಲ್ಲ ಪಾಪ, ನೀವು ಸ್ವಂತವಾಗಿ ನೀವು ಕೇಳ್ತಾ ಇರೋ ದೇವರಿಗೆ ಗೊತ್ತು. ಆ ತರ ಏನಾದ್ರೆ ಇಡೀ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಸ್ಟೇಷನ್ ಇದೆಯೋ ಆ ಸ್ಟೇಷನ್ ನನ್ನ ಬಗ್ಗೆ ಒಂದೇ ಒಂದು FIR ಆಗಿದೆ. ತಾವ್ ಹೇಳಿದ್ರೆ ನಾವು ಕೇಳ್ತೀವಿ. ಓಕೆ, ಇನ್ನು ಮೂರನೇ ಪ್ರಶ್ನೆ, ಪಾರ್ಕ್ಗೆ ಮೀಸಲಿಟ್ಟ ಜಾಗದಲ್ಲಿ ನಕಲಿ ಪತ್ರವನ್ನ ಸೃಷ್ಟಿಸಿ ಅವುಗಳನ್ನ ಸೈಟ್ಗಳಾಗಿ ಪರಿವರ್ತನೆ ಮಾಡಿ ಮಾರಿಸಿದೀರಾ ಅಂತ ಮತ್ತೊಂದು ಆರೋಪ ಇದೆ. ಖಂಡಿತ ನಿಜ ಸ್ವಾಮಿ. ನಕಲಿಯಾಗಿ ಸೈಟ್ ಮಾಡಿ ಪಾರ್ಕಲ್ ಸೈಟ್ ಮಾಡಿದವರು ಬಿಡಿ ಅಧಿಕಾರಿಗಳು. ಬಿಡಿ ಅಧಿಕಾರಿ ಮೇಲೆ PCR ರಿಜಿಸ್ಟರ್ ಮಾಡ್ಬಿಟ್ಟು ಅನುರಾಧ A1 ಅಂತ ಮಾಡಿದವ್ರು ನಾನು. ಅದ್ರಲ್ಲಿ ನಾನು ಬಹಳ ಹೊರಗಡೆ ಬಂದೆ. ಏನಕ್ಕಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ವಲ್ಲ, ಕಂಪ್ಲೇಂಟ್ ಕೊಟ್ಟಿದೆ, ನಮ್ಮ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದು. ಏನಕ್ಕಂದ್ರೆ ಪಾರ್ಕಲ್ ಸೈಟ್ ಮಾಡ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನಗೆ ಸೈಟ್ ಮಾಡಿದ್ದಾರೆ, ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಪಾರ್ಕಲ್ ಕೊಟ್ಟೋನೆ ನಾನು. ಓಕೆ, ಕೊನೆ ಎಲ್ಲ ಆರೋಪಗಳನ್ನು ನಿರಾಧಾರ ಅಂತ ಹೇಳ್ತಾ ಇದ್ದೀರಾ. ನನ್ನ ಮೇಲೆ ಯಾವ ಪೊಲೀಸ್ ಕಂಪ್ಲೇಂಟು ಇಲ್ಲ, ಯಾವ ಕಾರ್ನರ್ ಸೈಟು ನಾನು ಮಾಡಿಲ್ಲ. ಓಕೆ, ಎಲ್ಲ ಫೈನ್. ಹಾಗಾದ್ರೆ ಇವಾಗ ಇಲ್ಲಿ ತನಕ ನಾನು ಕೇಳಿದ ಯಾವ ಪ್ರಶ್ನೆಗಳು ಕೂಡ ನಮ್ಮ ಪ್ರಶ್ನೆಗಳಲ್ಲ ಸುರೇಶ್. ಜನರು ಆಡಿಕೊಳ್ಳುವಂತಹ ಮಾತುಗಳನ್ನ ನಾವು ಕಲೆ ಹಾಕಿ ನಿಮ್ಮ ಆ ತರ ಅನುಮಾನ ಖಂಡಿತ ಎಲ್ಲರಿಗೂ ಇದೊಂದು ಮೂಲಕ ಖಂಡಿತ ತಮ್ಮ ಮೀಡಿಯಾ ತನಗೆ ಬಹಳ ಹೆಲ್ಪ್ ಮಾಡ್ತಿದೆ. ಎಲ್ಲದಕ್ಕೂ ಇದು ಕ್ವಶನ್ ಇದೆ, ಎಲ್ಲಾ ಕ್ವಶನ್ಗೂ ಇದು ಉತ್ತರ ಬರುತ್ತೆ. ಎಲ್ಲರಿಗೂ ದಯವಿಟ್ಟು ಇದು ಹೇಳಿ
ಯಾವ್ದಾರು ಇದ್ರೆ ನನ್ನ ಮೇಲೆ ಆರೋಪ ಇದೆ, ದಯವಿಟ್ಟು ಕನ್ಸಲ್ಟ್ ಪೊಲೀಸ್ ಸ್ಟೇಷನ್, ನಾನು ಇರೋದು HSR ಲೇಔಟ್ ಅಲ್ಲಿ, ಕನ್ಸಲ್ಟ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಇಲ್ಲಾಂದ್ರೆ ಎಲ್ಲಿದೆಯೋ ನಾನು ಎಲ್ಲಿ ಸಿಗ್ತೀನೋ ಅಲ್ಲೇ ಆ ಸ್ಟೇಷನ್ ಅಲ್ಲಿ ಖುದ್ದಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಇಷ್ಟು ತನಕ ಮಾತಾಡಿದ್ರ ಧನ್ಯವಾದ ತಮಗೆ. ಸೊ ಸುರೇಶ್, ಯಾರು ಈ ಸುರೇಶ್ ಅಂತಂದ್ರೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಕೆಲವು ಫೋಟೋಸ್ಗಳನ್ನು ಅವರು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವರು ಆ ಫೋಟೋಗಳಲ್ಲಿ ಲಕ್ಷಗಟ್ಟಲೆ ಕಂತೆ ನೋಟಿನ ಮುಂದೆ ನಿಂತ್ಕೊಂಡು ಅವ್ರ ಫ್ಯಾಮಿಲಿ ಅವರೆಲ್ಲ ಫೋಟೋ ತೆಗೆಸ್ಕೋತಾರೆ. ಆಮೇಲೆ ಬುಟ್ಟಿನಲ್ಲಿ ಬಂಗಾರವನ್ನು ಇಟ್ಕೊಂಡು ಫೋಟೋ ತೆಗೆಸ್ಕೋತಾರೆ. ಒಬ್ಬ ವ್ಯಕ್ತಿ 2002ರಲ್ಲಿ ಒಬ್ಬ ಆಟೋ ಡ್ರೈವರ್ನ ಮಗನಾಗಿದ್ದ ವ್ಯಕ್ತಿ 15 ವರ್ಷದಲ್ಲೇ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ದು ಹೇಗೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಅಕ್ರಮವನ್ನು ಮಾಡಿ ಈತ ಹಣ ಸಂಪಾದನೆ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪಗಳು ಕೂಡ ಇತ್ತು. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ಮೇಲೆ ದೂರು ಕೂಡ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಹಾಗಾಗಿ ಸ್ವತಃ ಸುರೇಶ್ರನ್ನ ಮಾತನಾಡಿಸುವಂತಹ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಎಲ್ಲ ಆರೋಪಗಳು ನಿರಾಧಾರ. ಕಷ್ಟಪಟ್ಟು ನಮ್ಮ ಕುಟುಂಬದವರು ದುಡಿದಿರುವಂತಹ ದುಡ್ಡು, ಇದನ್ನು ನಾನು ಈ ಸವಾಲನ್ನು ಎಲ್ಲಿ ಬೇಕಾದರೂ ಎದುರಿಸೋದಕ್ಕೆ ಸಿದ್ಧ ಅಂತ ಅವರು ಮತ್ತೊಮ್ಮೆ ಸವಾಲನ್ನು ಹಾಕಿದ್ದಾರೆ. ಸೊ ಇದು ಸುರೇಶ್ ಅವರ ಜೊತೆಗಿನ ಮಾತುಕತೆಗಳು. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.